ಪಾರಿ ನೀ ಮಾಡಿಸ್ಕೊಟ್ಟಿನಿ ಇದನ್ನೆಲ್ಲ. ಈಕಿ ಏನು ಮಾಡಿದ್ದಾಳ, ಎಲ್ಲ ಕಾಗದ ಪತ್ರ ಬರೋಬ್ಬರಿ ಇದ್ದು ಅಲ್ಲಿಂದ ತಂದು ನಿನ್ನ ಕೈಯಾಗ ಕೊಟ್ಟಾಳ ಆಟ. ಏ ಹುಡುಗ, ನಿಮ್ ತಂಗಿ ಏನು ಮಾಡಿಲ್ಲ ನಿನಗ. ನೀವು ಯಾರು ಏನು ಅನ್ಕೊಂಡ್ರು ನಾ ತಲೆ ಕೆಡಿಸ್ಕೊಳಂಗಿಲ್ಲ. ಅಣ್ಣ ಡಾಕ್ಯುಮೆಂಟ್ ತಗೋ. ವೈನಿ ನಿಮ್ಮ ಡೆಲಿವರಿ ಡೇಟ್ ಹತ್ರ ಬಂತಲ್ಲ. ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು. ಅವ್ರ ಅಮ್ಮ ನೋಡಿದ್ರ ಇಲ್ಲೇ ಬಂದ್ಬಿಡ ಅನ್ನಕತ್ತಾರ, ಇವ್ರ ಮನ್ಯಾಗ ನೋಡಿದ್ರ ಬ್ಯಾಡ ಅಂತ ಅನ್ನಕತ್ತಾರ, ಅವ್ರಿಗೆ ಯಾಕೆ ಹೊರೆ ಕೊಡೋದು ಅಂತ ಅನ್ನಕತ್ತಾರ. ಏನ್ ಮಾಡ್ಬೇಕಂತ ಒಂದು ಗೊತ್ತಾಗವಲ್ದು. ಅಲ್ಲಿ ಯಾಕೆ ಲೇಪಾರಿ ನಿಮ್ಮ ಮನ್ಯಾಗ ಹೋಗಿ ಕೈಗೊಂದು ಕಾಲಿಗೊಂದು ಆಳ ತೀರಾ ಅಣ್ಣನ ಹೆಂಡತಿ ಕರ್ಕೊಂಡು ಹೋಗಿ ಒಂದು ಬಾಣಿತನ ಮಾಡೋದಾಗಂಗಿಲ್ಲನ. ನಮ್ಮ ವೈನಿ ನಮ್ಮ ಅಣ್ಣ ಇವತ್ತ ಒಪ್ಕೊಂಡ್ರಂದ್ರೆ ಇವತ್ತ ನಾ ಕರ್ಕೊಂಡು ಹೋಗ್ತೀನಿ ನಮ್ಮ ವೈನಿನ. ಏನಂತ ವೈನಿ, ನಡಿ ಹೋಗು ನಮ್ಮ ಮನೆಗೆ. ನಮ್ಮ ಮನೆಗೆಲ್ಲ ಮಾಡೋರ್ ಅದಾರ ಪಾಪ. ಅಲ್ಲಿ ರೇನವ ಪ್ರೆಗ್ನೆಂಟ್ ಅದಳ. ಅವ್ರ ಮನಿ ಕೆಲಸನ ಅವ್ರಿಗೆ ವಜ್ಜ. ನಮ್ಮ ಮನಿದು ತಗೊಂಡ್ ಹೋಗಿ ಇನ್ನೊಬ್ರಿಗೆ ವಜ್ಜ ಹಾಕುದನ. ಏನ್ ನಿಮಿಷ ಆಯ್ಕೆ ನೋಡೋನ್ ತಡಿ. ಮರಿ ನಿಂತ್ ನೋಡ್ತೀನಿ ಏನೇನ್ ನಿಮಿಷ ಈಗಿದ ಆಟ ಏನೇನ್ ಐತಿ ಮುಗಿಸ್ಲಿಕ್ಕೆ. ಆದ್ರೂ ಏನ ಅನ್ನಪ್ಪ ಯಪ್ಪ, ನಿಮ್ಮ ಒಂದು ಪದ್ಧತಿ ಅಲ್ಲ. ಬರೀ ಹೆಣ್ಮಕ್ಳು ನೋಡ್ಕೊಂತ ಕುಂತ್ರ ಹೆಂಗ ಅಲ್ಲ ಪಾರಿ. ನೀವು ಹೇಳ್ಬೇಕು, ಬೀಗರ ಮನೆಗೆ ಎಷ್ಟ್ ದಿನ ಅಂತಿರೋದು ನಿಮ್ಮವ್ವ. ಬಡ ಬಡ ಬಂದ್ ಬಿಡ್ಬೇಕಿಲ್ಲ. ಈಗ ಮಾತು ಒಂದ್ ತಿಂಗಳು ಹಾಕ್ ಬಂತ. ಈ ಹುಡುಗಿ ಬೇರೆ ಈಗ ಆಗಂತತಿ ಹೊಟ್ಲೆ ಐತಿ, ಇಂದ ಡಿಲಿವರಿ ಆಕೈತಿ ನಾ ಡಿಲಿವರಿ ಆಕಂತ ಅನ್ನೋಂಗೈತಿ ಹುಡುಗಿ. ನಿಮ್ಮ ಅಲ್ಲಿ ಹೋಗಿ ಕುಂತ ಬಿಟ್ಟ. ನಿಮ್ದು ಪದ್ಧತಿ ಚಂದ ಇಲ್ ಬಿಡು. ಯತಿ ನೀನು ನಮ್ಮ ಬಗ್ಗೆ ಎಲ್ಲ ಕಾಳಜಿ ತೋರಿಸ್ತಿಲ್ಲ, ನಂಗೆ ಭಾಳ ಖುಷಿ ಆಗತ್ತವ. ನಮ್ಮ ಮನೆ ಬಗ್ಗೆ ಭಾಳ ಪ್ರೀತಿ ಇಟ್ಕೊಂಡಿ ನೀನು. ಆಮೇಲೆ ನೀ ಹೆಂಗಾದ್ರು ಕಾಲಿನಾದಿ ಇಲ್ಲೈತಿ. ಮತ್ತೆ ಮನ್ಯಾಗ ಅಂಕರು ನಿನಗಂಕರು ಮಾಡಕ್ ಕೆಲಸ ಏನೂ ಇಲ್ಲ. ಅದಕ್ಕೆ ನಮ್ಮ ವೈನಿದ ನೀನೇ ಬಾಣತನ ಮಾಡಿಬಿಡು. ನಮ್ಮ ಅಂಕರು ಕೆಟ್ಟಕ್ಕಿದಾಳ. ಹೌದಿಲ್ಲ, ನೀನು ಹೆಂಗಾದ್ರೂ ವರ್ಷ ಒಳಗ ತಾಯಿ ಅಕ್ಕಿ ನಮ್ಮ ವೈನಿಗೆ ನೀನೇ ಬಾಣತನ ಮಾಡಿಬಿಡು, ತಾಯಿ ತಂದ ನಿಂತ್ಕೊಂಡು. ಎಷ್ಟ ಮಾಡಿದ್ರು ನನ್ನ ಮೊಮ್ಮಗಳು ಬಾಣ ಬಿಟ್ಲು ನೋಡ ಮಾತಿನ ಬಾಣನ. ಅಯ್ಯಯ್ಯವ್ವ, ಅಲ್ಲ ನನಗೆ ಆರಾಮಿಲ್ಲವ. ಆರಾಮಿದ್ರೆ ನಾನು ಮಾಡ್ತಿದ್ದೆ. ನಾನು ಆರಾಮಿಲ್ಲಾರ್ದಕ್ಕಲ್ಲ ಇಲ್ಲಿ ಬಂದು ಕುಂತೀನಿ. ನನಗೆ ಒಂದು ಗೊತ್ತಾಗಲ್ದು, ನಿನ್ನ ಮಕ್ಕಳು ನಿನ್ನ ಸಿಸ್ಟರ್ ಎಲ್ಲ ದೊಡ್ಡ ದೊಡ್ಡ ನೌಕರಿಯಾಗದಾರ, ಅಲ್ಲೆಲ್ಲ ಬಿಟ್ಟು ಇಲ್ಲಿ ಬಂದು ಕುಂದ್ರು ಅಂತದ್ ಏನೈತೆ ಅಂತ. ನಾ ಸಾಯಿ ಮಠ ಬಂದು ತವ್ರ ಮನೆಗೆ ಇರ್ತೀನಿ. ಇದು ನಮ್ಮ ಅಪ್ಪ ನಮ್ಮ ಅವನ ಮನಿ. ನಿಮಗೆಲ್ಲರಿಗೆ ಎಷ್ಟು ಅಧಿಕಾರ ಐತಿ, ಈ ಮನೆಯ ನನಗೂ ಅಧಿಕಾರ ಐತಿ. ನನಗೆ ಆರಾಮ ಇದ್ದಿದ್ದಿಲ್ಲ, ಅದಕ್ಕೆ ಇಲ್ಲಿ ಬಂದದೀನಿ. ಏನ್ ತಪ್ಪಾತ ಅದನ್ನ ಹಂಸಾಕತ್ತ ನೋಡಪ್ಪ ನಿಮ್ಮ ತಂಗಿ. ಬೇ ಎತ್ತಿ ನಮ್ಮ ತಂಗಿ ಹಂಸಾಕತ್ತಿಲ್ಲ. ನಿನಗೆ ಎಲ್ಲಾರು ಅದಾರಲ್ಲ ಅಂತ ಕೇಳಿದ್ಲು. ಮತ್ತ ಆಗೆಲ್ಲ ನಮ್ಮ ಮನೆಗೆ ಹಂಗದಾರ ಹಿಂಗದಾರ ಹಿಂಗ್ ನೋಡ್ಕೊಂತಾರ ನನ್ ಸೊಸ್ತೆ ಅಂತಿದ್ದಿಲ್ಲ, ಅದಕ್ಕೆ ಕೇಳಿದ್ಲು. ಬಿಡು ಪಾರವ, ನಿನಗೆ ಈ ಮನ್ಯಾಗ ಅಧಿಕಾರ ಇಲ್ಲ ಅಂದವ್ರು ಯಾರು ಬಿ? ನಿನ್ನೇನು ಇರಾಕ್ ಬ್ಯಾಡ ಅಂದಾರು, ಬಿಡಾಕ್ ಬ್ಯಾಡ ಅಂದಾರು. ಯಾರು ನಮ್ಮ ಮನ್ಯಾಗ ಇರಾಕ್ ಬ್ಯಾಡ ಅಂದಿಲ್ಲವ ನನ್ನ ಮಗಳ ನಿನಗ. ಆದ್ರ ಕಿತಾಪತಿ ಕಡಿಮೆ ಮಾಡು. ಆರಾಮ್ ಇಲ್ಲಾರ್ದಾಗ ಹಿಂಗ್ ಕಿತಾಪತಿ ಮಾಡಬಾರ್ದು. ನೀ ಚಂದಗಿದ್ದೆ ಹಿಂಗ್ ಕಿತಾಪತಿ ಮಾಡ್ಲಾರ್ದ ಇದ್ದೆ ನಿನ್ನ ಮಕ್ಕಳ ನೀನ್ ಜೋಪಾನ ಮಾಡ್ತಿದ್ರು, ನಿನ್ ಸೊಸ್ತ್ಯಾರ ಒಂದ್ ರೊಟ್ಟಿ ಹಾಕಿದ್ರು. ನೀನ್ ಯಾಕ ಈ ವಯಸ್ಸಿನ ಮೊಮ್ಮಕ್ಕಳ ಕಂಡಿಂದ ಬಂದ್ ತವ್ರ ಮನೆ ಬೀಳೋದು ಪರಿಸ್ಥಿತಿ ಬರ್ತಿತ್ತು. ಒಂದಿಟ್ಟು ಹೋದರ್ಲೆ ಬಂದಿಲ್ಲ, ಒಂದಿಟ್ಟು ಹತ್ತಿಗಿರು. ತವ್ರ ಮನಿ ಹೌದು, ತವ್ರ ಮನೆ ಬಂದು ಹೆಂಗಿರ್ಬೇಕಂದ್ರ ಅತಿಥಿಗಳಗತೆ ಇರ್ಬೇಕು. ಮನಿ ಹಿರೇತನ ಮಾಡಬಾರ್ದು. ಅಯ್ಯ, ನಾ ಏನ್ ಹಿರೇತನ ಮಾಡೀನಿ? ಏನ್ ಈಗ ಮಾಡಕತ್ತಿಯಲ್ಲ, ತೆಗ್ದೋಡು ವ್ಯವಹಾರನ. ಇದನ್ನ ಬಿಟ್ಟು ಬಿಡು. ಬರೀ 3 ಹೊತ್ತು ಅಪ್ಪ ಅವ್ವ ನನ್ನ ಮನಿ ಅಂತೀಯಲ್ಲ. ಇಲ್ಲಿ ಟಬರ್ ತೋರಿಸ್ತಿಯಲ್ಲ, ಅಲ್ಲಿ ನಿಮ್ಮ ಸೊಸ್ತೆರ ಹತ್ರ ತೋರಿಸ್ಬೇಕಿಲ್ಲ ಟಬರ್ನ. ನಿನ್ನ ಮಕ್ಕಳ ಹತ್ರ ತೋರಿಸ್ಬೇಕಿಲ್ಲ ಟಬರ್ನ. ಅಲ್ಲಿ ಏನು ನಿಗಂಗಿಲ್ಲ, ಅಲ್ಲಿ ನಿಂತು ಕೇಳ್ಬೇಕಲ್ಲ ಅವ್ರು. ಅದಕ್ಕೆ ನಿನ್ನ ಒದ್ದು ಓಡಿಸ್ಯಾರ. ಇಲ್ಲಿ ತವ್ರ ಮನೆಗೆ ಬಂದ್ ಬಿದ್ದಿ. ಬಂದ್ ಬಿದ್ದಿಯಲ್ಲ, ಇರಾಕ್ ಬೇಡ ನಂಗಿಲ್ಲ ನಿನಗ. ಆದ್ರ ಒಂದಿಟ್ಟು ಎಲ್ಲಾರು ಕೂಡ ಹೊಂದಾಣಿಕಿಂದ ಇರು. ತೆಗ್ದೋಡು ವ್ಯವಹಾರ ಮಾಡಬೇಡ. ಏನ್ ಬೇ ಹಿಂಗತಿ ಮಾತಾಡ್ತೀನಿ? ನಾ ಏನ್ ತೆಗ್ದೋಗೋ ವ್ಯವಹಾರ ಮಾತಾಡಿದೆ? ಇನ್ನೇನು ನಾ ಎಲ್ಲ ನೋಡಿದ್ನಲ್ಲ. ಅಲ್ಲ ನನ್ನ ಮೊಮ್ಮಕ್ಕಳು ಅವರು ಇಂದ ಕಡ್ದಾಡ್ತಾರ ಬಡ್ದಾಡ್ತಾರ, ಮತ್ತ ಅವ್ರು ಒಂದ ಇರ್ತಾರ. ನಿಂದೇನೈತ್ಲೆ ನಡುವ? ಬರೀ ಜಗಳ ಹಚ್ಚಿಡು ವ್ಯವಹಾರ. ಇದನ್ನ ಬಿಟ್ಟು ತಣ್ಣಗಿರು, ಒಂದ್ ರೊಟ್ಟಿ ತಿಂದು. ನಿನಗೆ ಯಾಕೆ ಬೇಕು ನಮ್ಮನಿ ಉಸಾಬಡಿ? ನಿನಗೇನಾರ ಊಟಕ್ಕೆ ಕಡಿಮೆ ಮಾಡ್ಯಾರನ? ಇಲ್ಲ. ಕಡಿಮೆ ಮಾಡಿದ್ರೆ ಹೇಳು, ನಾನು ಮುಂದೆ ಬಂದು ನನ್ನ ಸಸ್ತ್ಯಾರನ್ನ ನನ್ನ ಮಕ್ಕಳನ್ನ ಮೊಮ್ಮಕ್ಕಳನ್ನ ಕಿವಿಗಡ್ಡಿ ಹಿಡಿದು ಕೇಳ್ತೀನಿ. ಬರೀ 3 ಹೊತ್ತುನು ಕಿಡ್ಡಿ ಹಿಡದ ಅದನ್ನ ಬಿಟ್ಟು ತಣ್ಣಗಿರಕ್ಕೆ ಆಗಂಗಿಲ್ಲ ನಿನಗೆ. ನೋಡು, ನನ್ನ ಮನ್ಯಾಗ ತಣ್ಣಗಿರು ಹಂಗಿತ್ತಂದ್ರೆ ಇರು, ಇಲ್ಲ ಅಂದ್ರೆ ಹೋಗ್ಬೋದು. ಹೆಣ್ಣು ಮಕ್ಳಿಗೆ ಒಟ್ಟ ಮರ್ಯಾದಿನೇ ಇಲ್ಲಿ ಮನ್ಯಾಗ. ಗುಡುಗುಡ್ದಂತ ಮಾತು ಬಿಡು. ಹಂಗ 8 ದಿನ ಆತ್ ನೀ ಬಂದು ಆರಾಮಿಲ್ಲ ಅಂತೇಳಿ ಹೇಳ್ಕೊಂಡು ಇಲ್ಲೇ ಕುಂತ ಬಿಟ್ಟಿಯಲ್ಲ. ನಿನಗೇನ ಮನಿ ಮಕ್ಕಳು ಸೊಸ್ತ್ಯಾರ ಯಾರು ಇಲ್ಲನ? ನಡೀನು ಸಾಕು. 8 ದಿನ ಇರೋದದು ಆರಾಮಾಗಿ ಇಲ್ಲ. ನಡೀನ, ನಾನು ನಿಮ್ಮ ಅಣ್ಣ ಹೇಳ್ತೀನಿ, ಹೋಗ್ಬಿಟ್ಟು ಬರ್ತಾನ. ಇರು, ಇನ್ನೊಮ್ಮೆ ನೆವ ಮಾಡ್ಕೊಂಡು ಬರಕ್ ಹೋಗ್ಬೇಡವ ನೀನು. ಆರಾಮಿಲ್ಲಂತೆ. ನಮ್ದು ಈಗ ಸಂಸಾರ ದೊಡ್ಡದಾಗೈತಿ. 8 ದಿನ ಅಂತ ನಿಮ್ಮನ್ನ ನೋಡುನು. ಯಾಕ ನಿಮ್ಮ ಮಕ್ಕಳು ಮರಿ ಯಾರು ಇಲ್ಲನ? ನೋಡ್ಕೊಂತಾರ. ಅಲ್ಲೇ ಇರು ನಿಮ್ಮ ಮನ್ಯಾಗ. ಕಿಡ್ಡಿ ಹಿಡಿದತ್ತ ನಮ್ಮನಿ ಬರಾಕ ಹೋಗ್ಬೇಡ. ಎಂತ ತಾಯವ ನೀನು? ಮಂದಿ ತಾಯಿಗಳು ಹೆಂಗಿರ್ತಾರ, ನೀ ಹೆಂಗದಿ? ಅಂದಲ್ಲಿನ ಅವ್ರ ಮನಿ ಒಂದು 3 ಬಾಳಗಲ್ಲಾಗಿರ್ತಾವು. ನಮ್ಮ ಮನ್ಯಾಗ ನೋಡಿಲ್ಲ ಮೊಮ್ಮಕ್ಕಳು ಮತ್ತ ಅವ್ರಿಗೆ ಹ್ಯಾಂಡ್ರ ಬಂದಾರ. ಇನ್ನೂ ಆದ್ರೂ ನಮ್ಮನಿ ಹೊಡೆದಿಲ್ಲ. ನಿಮ್ಮಂತರ ಬಂದ ನಮ್ಮನಿ ಕೆಡ್ಸುದು. ನಿಮ್ಮ ಮಾತು ಕೇಳಿದ್ನಿ ಅಂದ್ರ ಇವತ್ತಿನ ದಿನ ನಮ್ಮನಿ 3-4 ಬಾಗ್ಲ ಹಾಕಿದ್ದು. ನಿನ್ ಮನಿದು ಚಂದ ಇಟ್ಕೋ. ನಡಿ ಗಂಟು ಮುಟ್ ಕಟ್. ಅಯ್ಯೋ ಹೊಕ್ಕಿನ. ನಮ್ದು ಇಲ್ಲಿ ಪಾಲ್ ಐತಿ, ಅದನ್ನ ಕೊಟ್ಟೇ ಇಲ್ಲ. ಎಲ್ಲಾ ತಿಂದು ಕುಂತೀರಿ. ಗ್ಯಾಡ್ಡಿ ತಿರ್ಗೊಂಡ್ ಕೊಟ್ಟೇನೆ, ಪಾಲಿಗಿಲ್ಲ ಅಂದೆ ಅಂದ್ರ ಎಲ್ಲ ಕೊಡೋದು ಕೊಟ್ಟೈತಿ, ಮಾಡೋದು ಮಾಡೈತಿ. ನಡ್ರಿ ಆಯ್ತು, ನಾ ಮಂದಿ ಕುಡಿಸ್ತೀನಿ.
ಕರ್ಕೊಂಬಾರ ಯಾರವರು ಹಿರಿಯರು ಬಂದು ನನ್ನ ಮುಂದೆ ಹೇಳೋರು ಕರ್ಕೊಂಬಾ. ಅವ್ರಿಗೆ ಎಲ್ಲ ನಾನು ಹೇಳ್ತೀನಿ. ಯಾಕೆ ನಿನ್ಗೆ ಹೋಗ್ಬೇಕು ಈಗ ಮಾತಾಡಕ್ಕೆ ಬರ್ತತನ? ನಾವು ಮಾತಾಡಕ್ಕೆ ಬರಂಗಿಲ್ಲನ? ನಾ ಏನೇನು ಕೊಟ್ಟೀನಿ ಒಂದು ದೊಡ್ಡ ಲಿಸ್ಟ್ ಐತಿ. ಆ ಲಿಸ್ಟ್ ಪ್ರಕಾರ ಹೇಳ್ಕೊಂತ ಬರ್ತೀನಿ. ಇಡೀ ಊರಾಗ ಯಾವ ಏಟೇಟ್ ಕೊಟ್ಟಾನ ನಾನು ನೋಡೇ ಬಿಡ್ತಾನೆ. ನಮ್ಮ ಮಟ್ಟು ಕೊಟ್ಟಾರ ನೋಡ್ತೀನಿ ಬಾ. ಲೋಕಾರಡಿ ಅಂದ್ರೆ ಏನು? ಹಡ್ದಾಗ ಒಂದು 5 ತಿಂಗಳು ಇಟ್ಕೋಬೇಕು. ಬಂದಾಗ ಹೋದಾಗ ಸೀರೆ ಉಟ್ಕೋಬೇಕು, ಹೋಗ್ಬೇಕು. ತರು ತಂದೀವಿ ಮಾಡೋದು ಮಾಡಿವಿ. ನಿಮ್ದೇನು ಎಲ್ಲ ಹೆಚ್ಚಾತು. ಎಲ್ಲ ಕೊಡೋದು ಕೊಟ್ಟು ಎಲ್ಲ ಮಾಡಿ ಮತ್ತು ಮೊಮ್ಮಕ್ಕಳು ಲಗ್ನಕ್ಕೆ ಸದ್ಯಕ್ಕರ ಎಲ್ಲ ಚಲೋ ಚಲೋ ಸೀರೆ ಉಟ್ಕೊಂಡು ಹೋಗಿರಿ. ನೀವು ನಮಗೇನು ಮಾಡಿರಿ? ಒಂದಿನಾರ ಬರೇ ಕೊಡೋದಾತು. ಹೋಗಿ ಹೇಳೋಗು, ಯಾರು ಮುಂದೆ ಹಚ್ಚಿ ಹೇಳೋಗು. ನಾನು ಊರ ಮಂದಿ ಕುಡಿಸ್ತೀನ. ಒಳ್ಳೇದಲ್ಲಿವ, ದೇವ್ರು ಒಳ್ಳೇದು ಮಂದಿ ನಿನಗೆ. ಹೋಲ್ ಬಿಡ್ಬೇ ಅಮ್ಮ, ಆಕೆ ಸ್ವಭಾವನ ಹಂಗತಿ ಇದಾವ. ಅತ್ತೆ ಸ್ವಭಾವ ಏನು ಅಂತಿ? ಇಟ್ಟು ಮನಿ ಬಂದಾಗಿಂದನ ಒಟ್ಟು ಎಲ್ಲಿ ಜಾಗ ಖಾಲಿ ಸಿಗ್ತತಲ್ಲ ಬಂದು ಅಲ್ಲಿ ನುಗ್ಗೇ ಬಿಡ್ತಾಳ. ಒಂದೀಟು ಮನಸ್ಸು ಒಂದೀಟು ಹೊಡೆದು ಅಂದ್ರೆ ಅದ್ರಾಗ ವಿಸದ ಬೀಜ ಬಿತ್ತಾಕ ತಯಾರಾಗೇ ಬಿಡ್ತಾಳ. ಇಂಥವ್ನು ಬಾ ಮನೆಗೆ ಇಟ್ಕೋಬಾರ್ದು. ಇವತ್ತಂಕರು ಭಾಳ ಖುಷಿ ಆಗೈತೆ ನನಗೆ. ಅದೇ ಮತ್ತೆ ನಾನು ಬಿಸ್ನೆಸ್ ಮಾಡ್ಬೇಕಂತ ಅಂದಿದ್ನಲ್ಲ, ಅದೇ ಪೆಟ್ರೋಲ್ ಬಂಕ್ದು ಅದು ಇದಾಗಿತ್ತಂತ. ಚಲೋ ಆತ್ ಬಿಡಪ್ಪ. ನೋಡಪ್ಪ, ಹಿಡಿದ ಕೆಲಸನ ನಿಟ್ಟು ಪುಟ್ಟಗ ಮಾಡಕ್ಕಲಿ. ಅವ್ರ ಮಾತು ಇವ್ರ ಮಾತು ಕೇಳಕ್ಕೆ ಹೋಗ್ಬೇಡ. ನೋಡಪ್ಪ, ಬಿಸ್ನೆಸ್ ಅಂತೆಲ್ಲ ಮೊದ್ಲೇಕ ಕೈ ಹಿಡಿಯಂಗಿಲ್ಲ ಅದು. ಮೊದ್ಲೇಕ ಲಾಸ್ನಾಗ ಹೋಗುತ್ತಾ. ಲಾಸ್ ಆತಂತೆ ಕೈ ಬಿಡಕ್ಕೆ ಹೋಗ್ಬೇಡ. ಹಂಗ ಪ್ರಯತ್ನ ಮಾಡ್ತಾ ಇರ್ಬೇಕಿಪ್ಪ. ಒಂದಿಲ್ಲ ಒಂದಿನ ಅದು ಏಳಿಗೆ ಆಗೇ ಆಗ್ತಿರ್ತತಿ. ಇವ್ರ ಮಾತು ಕೇಳಿ ಕೈ ಬಿಡಕ್ಕೆ ಹೋಗ್ಬೇಡಪ್ಪ. ಹಿಡಿದ ಕೆಲಸನ ಪೂರ್ಣ ಮಾಡಿ ಮುಗಿಸು. ಆದ್ರೆ ನಿನಗೆ ಎಸ್ ಕಂಡಕ ಸಿಗ್ತತಿ. ಸರಿ ಅಮ್ಮ. ಯಪ್ಪ, ಈಗಿನ ಎಲ್ಲಿ ಕಳ್ಸೋದು ಬೇಡ. ನೋಡಪ್ಪ, ಪಾಪ ಆಕೆ ಮುತ್ತವ ಒಬ್ಬೇಕೆ ಹೆಣ್ಮಾಳು. ನಾವು ಈಗಿನ ಅಲ್ಲಿ ಕಳ್ಸೋದು ಅದು ಸರಿ ಅನಿಸಂಗಿಲ್ಲ. ಆಕೆ ಮುತ್ತವೆಲ್ಲ ಹೇಳ್ತಾ ಬಿಡು. ಇಲ್ಲೇ ಕರ್ಕೊಂಡು ಬರಕ್ಕೆ ಬರ್ತೀನಿ ಅಂತೆ ಫೋನ್ ಹಚ್ಚಿದ್ಲಿ ಇವತ್ತು. ಬೇಡವಾ ಅಂತೆ ಬೇದಿನ ನಾನು. ಪಾಪ ಅದಕ್ಕೂ ಶುಗರ್ ಐತಿ. ಎಲ್ಲ ಒಬ್ಬೇಕೆ ಹೆಂಗೆ ಮಾಡ್ತಾಳ? ಬೇಡ, ನಾವು ಇಲ್ಲೇ ಬನೆತನ ಮಾಡ್ಕೊಳ್ಳೋಣ ಅಂತ. ಹುಡುಗಿನ ಅವ್ರ ಅಜ್ಜನ ಹತ್ರ ಇಳಿಸಿ ಬಂದು ಬೇಸ್ ಮಾಡಿದ್ರು ನೋಡ್ಲಿ ಸರೋಜಿನಿನ. ಹುಡುಗಿ ಒಂದು ಕಾಸು ಮಾಡಿಸ್ಕೊಡಂಗಿಲ್ಲ, ಏನಿಲ್ಲ. ಹಂಗ ಮಾಡ್ತಾಳ ನೋಡ್ರಿ. ಗನ ಜೀವ ಇರುತ್ತಾಳ ನಮ್ದು. ಮತ್ತು ಅವ್ರ ಅವ್ನು ಎಷ್ಟು ಜೀವ ಅರಿತಾರಕ್ಕಿಲ್ಲ. ಏನು ಮಕ್ಕಳು ದೊಡ್ಡ ಆಗೋ ಮಟ ಹಂಗ. ಮತ್ತೆ ಇನ್ನೇನು ಮಾಡೋಕ್ಕಾಗತ್ತ? ನಮಗೆ ಬಿಡುಗಡೆ ಇಲ್ಲಲ್ಲವ. ಎತ್ತಿ ಇಷ್ಟೇ ಕಡ್ಲಿ ಹಸ್ ಮಾಡಿರಿ. ಇನ್ನು ಪಂಚಮಿ ಬಂತಲ್ಲೇವ, ಮತ್ತೆ ಇವನಷ್ಟು ಹಾಕಿಸ್ಬೇಕಲ್ಲ. ಇನ್ನು ಪಂಚಮಿ ಎಲ್ಲಿ ಐತಿ ಅಂತಾನ? ಈಗ ಹಾಕಿಸ್ತೀರೇನ ಈಗ ಹಾಕಿಸ್ಕೊಂಡ್ ಬಂದ್ಬಿಡು. ಅದ್ರ ಬೇರೆ ಮಳಿ ಹನಿ ದಿನಾನ ಕರೆಂಟ್ ಒಂದು ತಕೊಂಡ್ಬಿಡ್ತಾರ. ಅಲ್ಲಿ ಗಾಳಿ ಬಿಡ್ತು, ಇಲ್ಲಿ ಅದು ಟಬ್ ಬಂತು ಇದು ಟಬ್ ಬಂತು ಅಂತೇಳಿ 2-3 ದಿನ ಲೈಟ್ ಬರಂಗಿಲ್ಲವ. ಮತ್ತೆ ಎಲ್ಲಾರು ಗಿರ್ನಿ ಹಾಕ್ಸಾರ. ಗದ್ಲ ಒಂದು ಭಾಳ ಇರ್ತತಿ. ಈಗ ಖಾಲಿ ಇರ್ತತಿ, ಹೋಗಿ ಹಾಕಿಸ್ಕೊಂಡ್ ಬಂದ್ಬಿಡು. ಹಂಗ ಒಂದು 2 ಸೇರು ಹೆಸರು ಹಾಕಿಸ್ಬಿಡು. ಸರಿ ಅತ್ತಿ. ಆ ಗೋಧಿ ಇಟ್ಟು ಹುರುಗ್ ಕೊಡ್ತೀನಿ. ಅದೇನು ಹುರಿದು ಇಟ್ರಿ ಏನು ಆಗಂಗಿಲ್ಲ. ಈ ಸತಿ ಎಲ್ಲರಿಗೆ ಪಟ 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 ಉಂಡಿ ಕೊಟ್ಬಿಡು ನೀವು ಯವ್ವ. ಸರಿ ಆಯ್ತಾಳಿ ಅತ್ತಿ. ನಿಮ್ಮ ಅಕ್ಕನೂ ಇನ್ನೊಂದು 8 ದಿನ ಇದ್ದು ಬರ್ತೀನಿ ಅಂತಂದಳ. ನಿಮ್ಮ ಹೋಗಿ ಕರ್ಕೊಂಡ್ಬರ್ತಾನೆ ಇನ್ನು. ಮತ್ತು ಬಚ್ಚಲ ಬದ್ಲಿ ಒಂದು ಮಾಡ್ಬೇಕಲ್ಲ, ಮಾಡಿಸಿ ಮತ್ತು ಇದನ್ನ ಸೀರೆ ಉಡಿಸಿ ಕಳಿಸ್ಬೇಕು. ಮತ್ತು ಅವರು ಈಗೇನು ಹೆಸರು ಇಡಂಗಿಲ್ಲ ಅಂತ ಅಲ್ಲೈತಿ. ಲವ್ ಇಡ್ಬೇಕಿತ್ತಲ್ಲ ಹೆಸರು. ಏನವ ಧೂಮ್ಧಾಮಾಗಿ ಮಾಡ್ತಾರಂತ. ಅದಕ್ಕೆ 5 ತಿಂಗಳಿಗೆ ಹೆಸರು ಇಡ್ತಾವಂತ. ಏನಾರ ಯಾಕೆ ಮಾಡ್ಕೊಂಡು ಹೋಲ್ರಕ್ ಬಿಡು. ಹೌದಿಲ್ಲ? ಹೋಲ್ ಬಿಡಿ ಅತ್ತಿ, ಏನಾರ ಯಾಕೆ ಮಾಡ್ಕೊಂಡು ಹೋಲ್ರಕ್ಕ. ಅವ್ರವ್ರ ವಿಚಾರಲ್ಲ. ಇಲ್ಲೇ ಬಂದು ನಿಂತು ಎಷ್ಟೊತ್ತಾತ? ನಮ್ಮನ್ನು ಒಂದು ಈಟ್ರ ಮಾತಾಡ್ತೀರಾ ನೀವು? ಚೈತ್ರವ, ನಾನು ನೋಡೇ ಇಲ್ವೇ ನಿನ್ನ? ಹೆಂಗೆ ನೋಡ್ತೀರಿ? ಮನೆಗೆ ಸಣ್ಣ ಮಗಳಲ್ಲ, ಹಿಂಗಾಗಿ ನಾ ಕಾಣಂಗೆ ಇಲ್ಲ ಯಾರಿಗೂ. ಕರೆ ಅಂದ್ರೆ ನೋಡಿಲ್ಲ. ಬಾ ಮತ್ತೆ ಬರ್ತೀನಂತೆ. ಏನು ಫೋನ್ ಹಚ್ಚೇ ಇಲ್ಲಲ್ಲ? ನಾನು ಬೇಕಂತ ಫೋನ್ ಹಚ್ಚಲಿಲ್ಲ. ಈಗ ನನ್ನ ಎಕ್ಸಾಮ್ ಎಲ್ಲ ಮುಗ್ದ. ಅದಕ್ಕೆ 1 ತಿಂಗಳ ಸುಟಿ ಕೊಟ್ಟಿದ್ರೆ ಬಂದೆ. ಶಿಲ್ಪ, ಇವರು ನಮ್ಮಮ್ಮರು, ಇವರು ನಮ್ಮ ಚಿಗವರು. ನಮಸ್ತೆ ರೀ. ನಮಸ್ಕಾರವ. ಯಮ್ಮ, ಈಕೆ ನನ್ನ ಫ್ರೆಂಡ್ ಶಿಲ್ಪ ಅಂತೇಳಿ. ಮತ್ತೆ ನನ್ನ ರೂಮೇಟ್ ಬೇರೆ ಈಕೆ. ಓ ಹೌದನವ, ಬಂದಿದ್ದು ಚಲೋ ಆತ. 1 ತಿಂಗಳೂ ನಾನು ಕೂಡಿರ್ತಾಳೆ ಈಕೆ. ಇವ ಕರ್ಕೊಂಡು. ಅನ್ನಂಗೆ ತಂಗಿ, ನಿಮ್ದು ಯಾವ್ರವ? ನಿಮ್ಮಪ್ಪ ನಿಮ್ಮವ್ವ ಏನು ಮಾಡ್ತಾರ? ಚಿಗವ, ಆಕೆಗೆ ತಂದೆ ತಾಯಿ ಇಲ್ಲ. ಏನು ಹೇಳಕತ್ತಿ ಇವ? ಅಲ್ಲ, ಮತ್ತು ಈಕೆ ಸಾಲಿ ಹೆಂಗೆ ಕಲಿಯಕತ್ತಾಳ? ಅದು ಇಷ್ಟು ರೊಕ್ಕ ಹೆಂಗೆ? ಅಲ್ಲ, ಮತ್ತು ರೊಕ್ಕ ಪಕ್ಕ ಅದು ಕತಿ ಹೆಂಗೆ ಬಿ? ಮತ್ತು ತಂದೆ ತಾಯಿನೂ ಇಲ್ಲಂತಿ. ಆಂಟಿ, ನಮ್ಮ ತಂದೆ ತಾಯಿ ಯಾರಂತನ ನನಗೆ ಗೊತ್ತಿಲ್ಲ. ನಾನೊಬ್ಳು ಅನಾಥೆ. ನನಗೆ ನನ್ನವ್ರಂತ ಯಾರೂ ಇಲ್ಲ ರೀ. ನನ್ನ ಅನಾಥಾಶ್ರಮದವ್ರು ಓದಿಸ್ತಾರೆ. ಅಯ್ಯೋ ಪಾಪ, ಹೌದಾ ಇವ? ಚಲೋ ಬಿಡುವ. ಆದ್ರೆ ಅಷ್ಟೊಂದು ಖರ್ಚು ಮಾಡಿ ಓದಿಸ್ತಾರ ತಂಗಿ ಅನಾಥಾಶ್ರಮದವ್ರು? ಆಶ್ರಮದವರೆಲ್ಲ ನೋಡ್ಕೋತಾರೆ. ಅವರೆಲ್ಲ ಖರ್ಚು ಕಂದ ಏನಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರೆಲ್ಲ ಕೊಟ್ಟಿರ್ತಾರಲ್ರಿ, ಅದ್ರಾಗ ನಮ್ಮ ಖರ್ಚು ನಿಭಾಯಿಸ್ತಾರೆ ಪಾಪ. ಈಕೆಗೆ ನಾ ಎಲ್ಲ ಹೇಳ್ತಿದ್ನ ನಮ್ಮ ಮನೆ ಹಿಂಗೆ ಅಂತೇಳಿ. ಅದಕ್ಕೆ ನಿಮ್ಮ ಮನೆಯವ್ರನ್ನೆಲ್ಲ ನೋಡಬೇಕು ಅಂತಂದ್ಲು. ಅದಕ್ಕೆ ಕರ್ಕೊಂಡು ಬಂದೆ. ಚಲೋ ಆತ್ ಬಾರವ ತಂಗಿ, ಬಂದಿದ್ದು ಚಲೋ ಆತ್ ಬಾವ. ನಿಮ್ಮ ಮನೆ ಭಾಳ ದೊಡ್ಡದೈತ್ರಿ. ನನಗೆ ನಿಮ್ಮ ಮನೆಯವ್ರದ್ದೆಲ್ಲ ಹೇಳ ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ.
ನಿಮ್ನೆಲ್ಲಾರನ್ನೂ ನೋಡಿ. ಇವ ಇನ್ನೂ ಒಂದಿಷ್ಟು ಮಂದಿ ಹೊರಗೆ ಹೋಗ್ಯಾರ. ಅಲ್ಲ ನಮ್ಮ ಮನೆಗೆ ಬರೋಣ, ಇದು ನಮ್ಮ ಮನಿನ ಅಂತ ಅನಿಸ್ತು. ಇದೇನು ಅರ್ಬಟ್ ಮಾಡ್ರಿ ಈಗ ಮನಿನ? ಎಲ್ಲ ಬದ್ಲು ಮಾಡಿಬಿಟ್ರಿ. ರೇಣಾವಕ್ಕೆ ಬಂದಿದ್ಲೇವ ಮೊನ್ನೆ ಬಂದಾಗ ಇವನ್ನೆಲ್ಲ ಮನಿ ಸ್ವಚ್ಛ ಮಾಡ್ಯಾಕತ್ತಿದ್ವಿ. ಆಗ ಇವನ್ನೆಲ್ಲ ಹೊಂದಿಸಿಟ್ಟು ಹೋಗ್ಯಾವ ನೋಡು. ಚಂದ ಕಾಣಕತ್ತೈತಿ ಮನಿ. ಮನಿಯಾಗ ಯಾವ ಮಂದಿ ಭಾಳ ಇದ್ರು ಯಾರು ಮಾತಾಡೋರು ಇದ್ದಿದ್ದಿಲ್ಲ. ಮನಿ ಬಿಕೋ ಅಂತಿತ್ತು. ಈಗ ಚೈತ್ರವ ಇನ್ನ ಮನ್ಯಾಗ ಇನ್ನು ಗದ್ಲಾನ ಗದ್ಲ. ಚೈತ್ರವ ಒಳಗೆ ಕರ್ಕೊಂಡು ಹೋಗು. ಸರೋಜಿ ಅವ್ರಿಗೆ ಏನಾರ ತಿನ್ನಕ್ಕೆ ಮಾಡ್ಕೊಡು. ಈಗೇನು ಬೇಡ ಚಿಗವ, ನೀವು ಆರಾಮಾಗಿ ಕುಂದ್ರಿ, ರೆಸ್ಟ್ ಮಾಡ್ರಿ. ಇನ್ಮೇಗಿದ್ದ ನಾ ಕೆಲಸ ಮಾಡ್ತೀನಿ. ಮಾಡ್ತೀವ ನೋಡಿ. ಹೋಗು ಆಕೆ ಅವಿ ಕರ್ಕೊಂಡು ಹೋಗು. ಮಾಡಿದ್ಮ್ಯಾಗ ಇದ್ದು ಬಿಡ್ರಿ. ಕೆಳಗಿನ ರೂಮ್ನ್ಯಾಗ ನಿಮ್ಮ ಶ್ರೀಕಾಂತಣ್ಣ ಇರ್ತಾನವ ಈಗ. ಓ ಅಣ್ಣನೂ ಇಲ್ಲೇ ಅದಾನ? ಅಣ್ಣ ಹೋಗಿಲ್ಲನ? ಯಾಕ ಆರಾಮಿಲ್ಲ ಅಂತೇಳಿ ಇಲ್ಲೇ ಮನ್ಯಾಗ ಅದೇನೋ ವರ್ಕ್ ಫ್ರಮ್ ಹೋಮ್ ಅಂತವಾ. ಇಲ್ಲೇ ಅದಾನ. ಓ ಹೌದಾ? ಬಾರೇ ಶಿಲ್ಪ, ನಮ್ಮ ಮನೆ ಎಲ್ಲ ತೋರಿಸ್ತೀನಿ ಬಾ ನಿನಗೆ. ಪಾಪ ನೋಡ ಐತಿ ಹೆಂಗೆಲ್ಲ ಇರ್ತಾರ. ಅಲ್ಲೈತಿ ಅನಾಥಾಶ್ರಮದ ಬೆಳೋದು ನೋಡಾಕಿ ಹೆಂಗೆ ಓದಾಕತ್ತ. ಪಾಪವ ಹುಡುಗಿ ನೋಡಿದ್ರ ಜೀವ ಕಲ ಅಂತತಿ. ನೋಡವ ಹೆಂಗೈತಿ, ಎಷ್ಟು ಚಂದ ಐತಿ ನೋಡ ಹುಡುಗಿ. ಕಣ್ಣ ಮುಗಿಲ್ ನೆಟ್ಟಗೈತಿ. ಎತ್ತಿ ಜಡಿ ನೋಡಿಯಾ? ಕಾಲ್ ತಳ ಬಡಿತೈತಿ. ಎಷ್ಟು ಉದ್ದೈತಿ ನೋಡಿ ಎತ್ತಿಕಿ ಜಡಿ. ಹೌದವಾ ಹುಡುಗಿ ಸೌಮ್ಯ ಐತಿ.